ನಮಸ್ಕಾರ ಎಲ್ರಿಗೂ ನಾನು ಮತ್ತೊಂದೆಡೆಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ತ್ರಿಕಾಲ ಜ್ಞಾನಿ ಚಿಕ್ಕಯ್ಯಪ್ಪನವರ ಸನ್ನಿಧಾನಕ್ಕೆ ಹೊಂಟಿವ್ರಿ. ಅವ್ರ ಬಗ್ಗೆ ಇರೋ ವಿಡಿಯೋ ನಾಳೆ ಹಾಕ್ತಾನೆ ರೀ. ಹೋಗುವಾಗ ಭಾಳ ಕಾಲು ಅನ್ಸುತ್ತೆ, ಮಾನೆ ಮ್ಯಾಗ ಹತ್ತೀನಿ ರೀ. ಹೋಗಿ ಬರೋಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿದ್ರಿ. ಫಂಕ್ಷನ್ ಜಾಯ್ನ್ ಆಯ್ತು ರೀ. ಅನಿಸಿಕೆ ನುಡಿಯನ್ನು ನಮ್ಮ ಅಕ್ಕ ಭಾಳ ಚಂದ ಹೇಳಿದ್ರಿ, ಹಂಗೆ ನಮ್ಮ ಹುಡುಗನ ಭಾಳ ಚಂದ ಹೇಳಿದ್ರಿ. ವಿಶ್ವ ಅವರು ಚಲೋ ಹೇಳಿದ್ರಿ. ನಮ್ಮ ಪ್ರವೀಣ್ ಬಾಯ್ ಅಂತೂ ಬ್ಯಾಂಕ್ ಹೇಳಿದ್ರಿ ಮಾತುಗಳು. ನಮ್ಮ ಆಕಾಶ್ ಬಾಯ್ ಅಂತೂ ಮೈಕ್ ಸಿಗೋದು ನೋಡ್ತಿರ್ತಾರೆ, ಅದ್ರ ಚಲೋ ಹಾಡ್ತಾರೆ ಹಾಡೋದು. ಕಾರ್ಯಕ್ರಮ ಗಂಟೆ ನಾ ಮಾಡಿ ಚಾಲೋ ಆಯ್ತು ನೋಡ್ರಿ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಕಡೆ ಹೋದಿವಿ ರೀ. ವೆರೈಟಿ ಬೆಸ್ಟ್ ಮಾಡಿದ್ರೆ ಅಡುಗೆದು ನಮ್ಮ ಬೈಗಳು ನಿಂತಿದ್ರು ನೀಡಾಕ. ಎಲ್ಲರೂ ಕುಂತು ಮಸ್ತ್ ಊಟ ಮಾಡಿದ್ರಿ ರೀ. ಊಟ ಮಾಡೋದು ಬಿಟ್ಟು ನಾ ಕ್ಯಾಮ್ರಾ ತೊಗೊಂಡು ಅಂದ್ರೆ ಪೋಸ್ ಹೆಂಗೆ ಕೊಡ್ತಾರೆ ನೋಡ್ರಿ ಊಟ ಬಿಟ್ಟು. ನಮ್ಮ ಮೇಡಮ್ ಅಂದ್ರೆ ಊಟ ಮಾಡತ್ತಾರೆ ಫಸ್ಟ್ ಕ್ಲಾಸ್ ಕುಂತವರು. ನಮ್ಮ ಮೇಡಮ್ ನೋಡಕ್ಕೆ ಎರಡು ಕಣ್ಣು ಸಾಲದು. ನಮ್ಮ ಸರ್ವ ಪರಿಶ್ರಮ ಭಾಳ ಅದ ರೀ NSS ಕ್ಯಾಂಪ್ ಒಳಗೆ. ಬಿಟ್ಟು ಹೋಗಿ ಮನಸ್ಸಿದ್ಲಿದ್ರು ಬಿಟ್ಟು ಹೋಗ್ತಿರೋ ಗೆಳೆಯರು. ಹೋಗ್ಬೇಕಾದ್ರೆ ಒಬ್ಬರ ಮುಖದಲ್ಲೂ ನಾನು ನಗು ಕಾಣಲಿಲ್ಲ, ಅಷ್ಟು ಬೇಜಾರಲ್ಲಾಗುತ್ತೆ. ಸಾರವಾಡ ಗ್ರಾಮಕ್ಕೆ ಧನ್ಯವಾದಗಳು. ಪರಿಚಯ ಅಷ್ಟೇ ಸಾಕು ಎಂದು ಸ್ನೇಹ ಮಾಡಿದ ನಾನು, ಬಟ್ ನನಗೆ ಇವ್ರು ಪ್ರಪಂಚ ಆಗ್ತಾರಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನಿಮ್ಮನ್ನ ಭಾಳ ಮಿಸ್ ಮಾಡ್ಕೊಳತ್ತೀನಿ. ಎಲ್ಲರೂ ಬಿಜಾಪುರ ಕಡೆ ಪ್ರಯಾಣ ಬೆಳೆಸಿದ್ವಿ ರೀ. ಸಂತು ಬಾಯ್ ಎಲ್ಲರೂ ಸಾರವಾಡ ಗ್ರಾಮದಿಂದ ಬಿಜಾಪುರಕ್ಕೆ ಬಂದು ಇಳಿದೀವಿ ರೀ. ಇಳಿದ ಅಲ್ಲೇ ಬಸ್ ಸ್ಟ್ಯಾಂಡ್ದಾಗ ಕುಂತಿದ್ವಿ ರೀ. ನಮ್ಮ ಬಸ್ಸು ಎಲ್ರಿಗೆ ಸ್ಪ್ರೈಟ್ ಕೊಟ್ರಿ ಕುಡಿಲಕ್ಕ. ನಮ್ಮ ಆನಂದರ ಹೋಗೋಕೆ ಭಾಳ ಮನುಷ್ಯನ ನೋವಾಯ್ತು ರೀ. ನಮ್ಮ ಅಕ್ಕ ಮನೆಗೆ ಹೋಗೋಕ್ಕೂ ಬಸ್ಸಿಗೆ ನಿಂತಿದ್ರಿ ಕಾಯ್ಕೋತ. ಮಿಸ್ ಯು NSS, ಮಿಸ್ ಯು ಮೈ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ್ರಿ. ಧನ್ಯವಾದಗಳು.